ನಟ ದರ್ಶನ್ ಮೇಲಿನ ಅಭಿಮಾನನೋ ಅಂಧಾಭಿಮಾನನೋ ಹುಚ್ಚು ಅಭಿಮಾನನೋ ಮುಂದುವರಿತಾನೇ ಇದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಟನಿಗೋಸ್ಕರ ಹೆತ್ತ ಮಗುವಿಗೆ ಖೈದಿ ಡ್ರೆಸ್ ಹಾಕಿರ್ತಕ್ಕಂಥ ಅಂಧಾಭಿಮಾನಿ ಇಲ್ಲೊಬ್ಬರಿದ್ದಾರೆ. ನಟನ ಮೇಲೆ ಪ್ರೀತಿ ಇದೆ, ಸರಿ ಇಟ್ಕೊಳ್ಳಿ. ನಟ ಯಾವುದೋ ಪಾತ್ರ ಮಾಡಿರ್ತಾರೆ, ಒಳ್ಳೆ ಪಾತ್ರ ಮಾಡಿರ್ತಾರೆ, ಅದ್ರದ್ದು ವೇಷ ಹಾಕೋದು ಆನಂದ ಪಡೋದು ಬೇರೆ. ಆದರೆ ಒಬ್ಬ ನಟ ಕೊಲೆ ಆರೋಪ ಹೊತ್ಕೊಂಡು ಪರಪ್ಪನಗ್ರಹಾರದಲ್ಲಿರುವ ಟೈಮ್ನಲ್ಲಿ ಪುಟಾಣಿ ಮಗು, ಏನೂ ಗೊತ್ತಿಲ್ಲ ಆ ಮಗುಗೆ, ಆ ಮಗುಗೆ ಹೋಗಿ ಖೈದಿ ಡ್ರೆಸ್ ಹಾಕಿ ಈ ನಟನಿಗೆ ಸೆಂಟ್ರಲ್ ಜೈಲ್ ಒಳಗಡೆ ಯಾವ ನಂಬರ್ ಕೊಟ್ಟಿದ್ದಾರೋ ನಂಬರ್ ಕೂಡ ಬರೆದು ಅದನ್ನೇ ಎಂಜಾಯ್ ಮಾಡೋದಕ್ಕೆ ಏನಿದೆ ಅಂತ. 1 ವರ್ಷದ ಮಗುವಿಗೆ ಖೈದಿ ರೀತಿ ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡಿಸಿರೋದು. ಇನ್ಯಾವುದೂ ಸಿಕ್ಕಲಿಲ್ವಾ ಆದರ್ಶ ಜಗತ್ತಲ್ಲಿ? ಇನ್ಯಾವ ಆದರ್ಶನೂ ಇಲ್ಲ. ಅನೇಕ ಮಹಾಪುರುಷರಿದ್ದಾರೆ, ಆದರ್ಶ ಪುರುಷರಿದ್ದಾರೆ, ಸ್ವತಂತ್ರ ವೀರರಿದ್ದಾರೆ. ಇದೇ ನಟ ಅನೇಕ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ಆ ಬಟ್ಟೆ ಹಾಕಿದರೆ ಅದು ಬೇರೆ ಕಥೆ. ನೋಡಿ, ಆ ಪುಟಾಣಿ ಮಗು, ಆ ಮಗು ಅದಕ್ಕೊಂದು ಖೈದಿ ಡ್ರೆಸ್ ಹಾಕ್ಬಿಟ್ಟು 6106 ಅಂತ ಆ ಡ್ರೆಸ್ ಮೇಲೆ ನಂಬರ್ ಬೇರೆ ಬರೆದಿದ್ದಾಯಿತು. ಏನಿದೆಲ್ಲ? ದರ್ಶನ್ಗೆ ಜೈಲಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಇದು, 6106 ಸೀರಿಯಲ್ ನಂಬರ್ ಇದು. ಸಜಾಬಂದಿ ಅಲ್ಲ ಇವರು ವಿಚಾರಣಾ ದಿನ ಖೈದಿ. ಸಜಾಬಂದಿ ಬರಲ್ಲ, ಇವರು ವಿಚಾರಣಾ ದಿನ ಖೈದಿ ಬರ್ತಾರೆ. ಆಗ ಒಂದು ಆರ್ಡ್ರಿಗೆ ಅಂತೇಳಿ ಈ ನಂಬರನ್ನು ಕೊಟ್ಟಿರ್ತಾರೆ, 6106 ಅಂಥೇಳಿ. ಕೆಲವ್ರು ಹೇಳ್ತಾರೆ ಇವರೆಲ್ಲ ಯೂನಿಫಾರ್ಮು ಕೂಡ ಇರಲ್ಲ, ಇವರಿಗೆಲ್ಲ ಅವ್ರ ಬಟ್ಟೆಯಲ್ಲೇ ಹಾಕ್ಕೊಳ್ತಾರೆ ಅಂತ. ಇರಲಿ, ಈ ಹಿಂದೆ ಎಲ್ಲ ಈಗ ಈ ಗೋಕುಲಾಷ್ಟಮಿ ಬರುತ್ತೆ, ಕೃಷ್ಣನ ರೀತಿಯಲ್ಲಿ ವೇಷ ಧರಿಸಿ ಮಕ್ಕಳೆಲ್ಲ ಕೂಡ ಒಂದು ಕಡೆ ಸ್ಟೇಜ್ ಮೇಲೆ ಬರ್ತಾರೆ. ತುಂಬ ಚೆನ್ನಾಗಿ ಯಾವ ಮಗುಗೆ ಡ್ರೆಸ್ ಹಾಕಿದ್ರು ಅವ್ರಿಗೆಲ್ಲ ಬಹುಮಾನ ಕೊಡ್ತಕ್ಕಂಥದ್ದೆಲ್ಲ ಇದೆ. ಒಂಥರ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಚಿಂತನೆಗಳಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿವೆಲ್ಲವೂ ಕೂಡ. ಆದರೆ ಇಲ್ಲಿ ನೋಡಿ, ಮಗುಗೆ ದರ್ಶನ್ದು ಸೀರಿಯಲ್ ನಂಬರು, ಇಲ್ಲಿ ಜೈಲಲ್ಲಿ ಕೊಟ್ಟಿರ್ತಕ್ಕಂಥ ನಂಬರು, ಆ ನಂಬರ್ ಹಾಕಿ ಫೋಟೋಶೂಟ್ ಮಾಡಿರೋದು. ಒಳ್ಳೆ ಸಂದೇಶನ ಇದು? ಮಾಡಬಹುದಾ ಈ ಕೆಲಸನ? ಅಭಿಮಾನ ಇವರಿಟ್ಕೊಳ್ಳಿ, ಇವ್ರು ಎಷ್ಟು ಬೇಕಾದರೂ ತಮ್ಮ ನಟನನ್ನು ಬೆಳೆಸ್ಕೊಳ್ಳಿ, ಜೈ ಅಂತ ಹೇಳ್ಕೊಳ್ಳಿ, ಏನೂ ಗೊತ್ತಿಲ್ಲ. ಸಪೋಸ್ ಆ ಮಗುಗೇನಾದರೂ ಬುದ್ಧಿ ಇದ್ದು ದೊಡ್ಡವನಾಗಿದ್ದು ಈ ಥರ ಒಬ್ಬ ಖೈದಿದ್ದು ನಿಂಗೆ ನಂಬರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಿದ್ರೆ ನನ್ನನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ದೀರಾ ನೀವು, ನಾನೇ ಖೈದಿ ಬಟ್ಟೆ ಹಾಕಲಿ ಅಂತ ಹೇಳಿ ಮಗು ಕೇಳ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಮಗುವಿಗೆ ಈ ಡ್ರೆಸ್ಸು ಹಾಕಿದ್ದಲ್ಲದೆ ಅದನ್ನು ಒಂದು ಫೋಟೋ ಬೇರೆ ಶೂಟ್ ಮಾಡಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದನ್ನು ಹಾಕಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ.